ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಇಂಜಿನಿಯರಿಂಗ್ ಅಡ್ಮಿಷನ್ ಮಾಡುವ ವಿದ್ಯಾರ್ಥಿಗಳಿಗೆ ವೆಬ್ಸೈಟ್ನಲ್ಲಿ ಯಾವ ಥರ ಪೇಮೆಂಟ್ ಚಾನಲನ್ನು ಡೌನ್ಲೋಡ್ ಮಾಡ್ಕೋದು ನೋಡೋಣ. ನಿಮ್ಮ ವೆಬ್ಸೈಟ್ನಲ್ಲಿ ಅಂದರೆ ನಿಮ್ಮ ಮೊಬೈಲ್ನಲ್ಲಿ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ 3 ಡಾಟ್ಸ್ ಕಾಣುತ್ತೆ ರೈಟ್ ಸೈಡ್ ಕಾರ್ನರಲ್ಲಿ. ಓಕೆ, ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ರವೇಶ ಅಂತ ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ UGCET 2024 ಅಂತ ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಅಲ್ಲಿ ಹೋದ್ಮೇಲೆ ಇಲ್ಲಿ UGCET 2024 ಎರಡನೇ ಸುತ್ತಿನ ಆಯ್ಕೆ ಪಾವತಿ ಮತ್ತು ಪ್ರವೇಶ ಪತ್ರ ಲಿಂಕ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ CET ನಂಬರ್ ಏನಿರ್ತಾರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಅದನ್ನು ಇಲ್ಲಿ ಎಂಟರ್ ಮಾಡಿ. ನಾನಿಲ್ಲಿ ಎಂಟರ್ ಮಾಡ್ತಿದ್ದೀನಿ. ಮತ್ತು ಇಲ್ಲಿ ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿದ ತಕ್ಷಣ ಸಬ್ಮಿಟ್ ಅನ್ನೋ ಆಪ್ಷನ್ನ ಓಪನ್ ಮಾಡಿ. ಆಪ್ಷನ್ನ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಓಕೆ, ಇಲ್ಲಿ CET ನಂಬರ್ನ ಎಂಟರ್ ಮಾಡಿ. CET ಅಪ್ಲಿಕೇಶನ್ ನಂಬರು, ಸೀಕ್ರೆಟ್ ಕೋಡು, ಪಾಸ್ವರ್ಡ್ ಹಾಕಿದ ಮೇಲೆ ಓಪನ್ ಆಗುತ್ತೆ. ಸೀಕ್ರೆಟ್ ಕೋಡು ಓಪನ್ ಮಾಡಿ. ಇಲ್ಲಿ ವಿದ್ಯಾರ್ಥಿಗೆ ಯಾವ ಕಾಲೇಜ್ ಅಲೋಟ್ ಆಗಿದೆ, ಎಷ್ಟು ಫೀಸು ಮತ್ತು ಯಾವ ಬ್ರ್ಯಾಂಚು, ಯಾವ ಕಾಲೇಜು ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ. ಇಲ್ಲಿ ಲಾಸ್ಟಿಗೆ ಚಾಯ್ಸ್ ಎಂಟ್ರಿ ಮಾಡಿದ ಮೇಲೆ ಏನು ನೀವು ಚಾಯ್ಸ್ 1, ಚಾಯ್ಸ್ 2 ಫಾರ್ ಎಕ್ಸಾಂಪಲ್ ನೀವು ಚಾಯ್ಸ್ 1 ಆ್ಯಂಡ್ 2 ಸೆಲೆಕ್ಟ್ ಮಾಡಿದರೆ ಮಾತ್ರ ಡೌನ್ಲೋಡ್ ಚಾನಲ್ ಆಪ್ಷನ್ ಬರುತ್ತೆ, ಇಲ್ಲಾಂದರೆ ಬರೋಲ್ಲ. ಓಕೆ, ಇಲ್ಲಿ ಡೌನ್ಲೋಡ್ ಚಾನಲ್ ಅಂತ ಇದೆಯಲ್ಲ, ಮಾಡ್ಕೊಳ್ಳುವಂಥ ವಿದ್ಯಾರ್ಥಿಗಳು ಈ ಡೌನ್ಲೋಡ್ ಚಾನಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 3 ಆಪ್ಷನ್ಸ್ ಕೊಟ್ಟಿರ್ತಾರೆ ಅವರು. ಅಂದರೆ ಅವರು ರಿಸೀವ್ ಮಾಡ್ಕೊಳ್ಳುವಂಥ ಬ್ಯಾಂಕ್, ಅಂದರೆ ನೀವು ಯಾವ ಬ್ಯಾಂಕಿಂದನೂ ಹಾಕ್ಬೋದು. ನಿಮ್ದು ಯಾವ್ದು ಅಕೌಂಟ್ ಇದೆಯಲ್ಲ, ಯಾವ ಬ್ಯಾಂಕಿಂದ ಥ್ರೂ ನೀವು ಅಮೌಂಟ್ ಪೇ ಮಾಡ್ಬೋದು. ಆದರೆ ಅವರು ರಿಸೀವ್ ಮಾಡ್ಕೊಳ್ಳುವಂಥ ಬ್ಯಾಂಕ್ ಯಾವುದು ಅನ್ನೋದು ನೀವು ಸೆಲೆಕ್ಟ್ ಮಾಡ್ಬೋದು. ಅಥವಾ ಈಗ ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, ಇಂಡಿಯನ್ ಬ್ಯಾಂಕ್ ಆಗಿರ್ಬೋದು, HDFC ಬ್ಯಾಂಕ್ ಆಗಿರ್ಬೋದು, ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಬೋದು. ನಾನು ಮಾಡ್ತಾ ಇರೋದು ಬ್ಯಾಂಕ್ ಆಫ್ ಬರೋಡಾ. ಇಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಈಗ ಚಾನಲ್ ಡೌನ್ಲೋಡ್ ಆಗಿದೆ, ಅದನ್ನು ಓಪನ್ ಮಾಡೋಣ. ಈ ಥರ ಡೌನ್ಲೋಡ್ ಮಾಡ್ಬೋದು, ಆಯಿತಾ.